ಅಷ್ಟು ಜೋರ ಕಿರ್ಚ್ಕೊಂಡಿದ್ದಕ್ಕೆ ನಿಮ್ಮ ಅಣ್ಣನ ಬಗ್ಗೆ ಕೆಟ್ಟ ಕನ್ಸ್ ಕಂಡಿಯೇನೋ ಅಂದ್ಕೊಂಡೆ. ಅದು ಹುಡುಗಿ. ಏನಾಯ್ತಮ್ಮ? ಏನು ಇಲ್ಲ ಕಣೋ, ಯಾವುದೋ ಸಿನಿಮಾ ನೋಡಿದ್ಲಂತೆ, ಹೆದರ್ಕೊಂಡು ಕಿರ್ಚ್ಕೊಂಡ್ಲು ಅಷ್ಟೇ. ಅಂತ ಸಿನಿಮಾಗಳನ್ನ ನೋಡೋದು ಯಾಕಮ್ಮ? ನೀನ್ ಕಿರ್ಚಿದ್ ಕೇಳಿಸ್ಕೊಂಡು ಎಷ್ಟು ಭಯಪಟ್ಟೆ ಗೊತ್ತಾ? ಟೆನ್ಷನ್ ಕಮ್ಮಿ ಆಗತ್ತೆ, ಸ್ವಲ್ಪ ನೀರು ಕುಡಿ. ಲೈ, ಹೋಗಿ ನೀರು ತಗೊಂಬ. ಬಾಮ, ಕೂತ್ಕೋ. ತಾತ, ನಿಧಾನಮ್ಮ. ಚಿಕ್ಕ ಚಿಕ್ಕ ವಿಷಯಕ್ಕೆ ಈಗ ಭಯ ಪಟ್ಕೊಂಡ್ರೆ ಹೇಗಮ್ಮ? ಇನ್ಯಾವತ್ತೂ ಈಗ ಭಯ ಆಗೋ ಸಿನಿಮಾನ ನೋಡ್ಬೇಡ. ನಿನಗೆ ಸಣ್ಣ ನೋವಾದ್ರೂ ನನ್ನ ಮನಸ್ಸು ತಡ್ಕೊಳಲ್ಲಮ್ಮ. ಹುಷಾರು. ಹುಚ್ಚು ಹುಡುಗಿ, ಸ್ವಲ್ಪ ಹೊತ್ತು ಆರಾಮಾಗಿರು, ಎಲ್ಲ ಸರಿ ಹೋಗುತ್ತೆ. ಮಲ್ಲಿ, ನಿಂಬೆ ಹಣ್ಣಿನ ಶರ್ಬತ್ ಮಾಡಿ ಭೈರವಿ ಕೊಡಮ್ಮ. ಭೈರವಿ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಮಲ್ಕೋ, ಮನ್ಸು ಪ್ರಶಾಂತವಾಗತ್ತೆ. ರಿಂಗ್ ಯಾಕೆ ಕೆಳಗ್ ಬಿದ್ದಿದೆ? ಭೈರವಿ, ನಿನಗ್ ಸಿಕ್ಕಿದ ಉಂಗ್ರನ ಕೆಳಗ್ ಯಾಕೆ ಬಿಸಾಕಿದ್ಯಾ? ಇದೇನಾದ್ರೂ ಕಳೆದೋಯ್ತು ಅಂದ್ರೆ ನಾಳೆ ಅವ್ರು ಬಂದ ಮೇಲೆ ನನ್ ತಂಗಿ ಕೊಟ್ಟ ಉಂಗ್ರನ ಹುಷಾರಾಗಿ ಇಟ್ಕೊಳ್ಳೋಕ್ ಆಗ್ಲಿಲ್ವಾ ಅಂತ ನನ್ನನ್ ಬೈತಾರೆ. ನಾನೇ ಇಟ್ಕೋತೀನಿ ಬಿಡು. ಅತ್ತೆ, ನಮ್ಮಪ್ಪನು ನಿಮ್ ತರ ಸಿನಿಮಾ ನೋಡ್ಬಿಟ್ಟು ಭಯ ಪಡ್ತಿತ್ತ? ನಿಮ್ಮಪ್ಪ ಬಂದ್ಮೇಲೆ ಕೇಳು ಅಂತೆ. ಬಾ ನನ್ ಜೊತೆ. ಅರ್ಜುನ್, ಭೈರವಿ ಅವರೇ,
ಏನಾಯ್ತು ಅರ್ಜುನ್ ಭೈರವಿ ಅವರೇ? ಅರೆ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಪ್ಲೀಸ್ ರಿಲ್ಯಾಕ್ಸ್, ಕೂಲ್. ಮದ್ವೆ ಮಾಡ್ಕೊ ಅಂತ ನಿಮ್ ಮನೆಯವ್ರೇನಾದ್ರೂ ಪ್ರೆಷರ್ ಹಾಕ್ತಿದಾರಾ? ಪ್ಲೀಸ್ ಹೇಳ್ರಿ, ಪ್ಲೀಸ್ ಭೈರವಿ ಹೇಳಿ. ಅಣ್ಣಗೋಸ್ಕರ ಬದುಕ್ತಿದ್ದೆ, ಇನ್ಮೇಲೆ ಅಣ್ಣ ಬರಲ್ಲ ಅರ್ಜುನ್. ವಾಟ್? ಏನಾಯ್ತು? ಅಂಥದ್ದೀಗೇನ್ ನಡೀತು? ಅಣ್ಣನ ಸಾಯಿಸ್ಬಿಟ್ಟಿದ್ದಾರೆ. ಹೇ, ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಅಣ್ಣ ಯಾಕೆ ಸಾಯ್ತಾರೆ? ಅಣ್ಣನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅರ್ಜುನ್. ನೀವ್ ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಾ ಇಲ್ಲ. ಅದು ಏನಾಯ್ತು ಹೇಳಿ. ಪ್ರತಿ ನಿಮಿಷ ನಮ್ಮಣ್ಣಂಗೋಸ್ಕರ ಯೋಚನೆ ಮಾಡ್ತಾ ಬದುಕ್ತಾ ಇದ್ದೆ. ನಮ್ಮಣ್ಣ ಯಾವಾಗ ಬರ್ತಾನಂತ ಕಾಯ್ತಾ ಇದ್ದೆ ನಾನು. ನನ್ನ ಕನಸು, ನನ್ನ ಆಸೆ, ನನ್ನ ಇಷ್ಟಗಳು ಎಲ್ಲ ನಮ್ಮಣ್ಣ ಆಗಿದ್ದ. ನಮ್ಮಣ್ಣ ಸತ್ತೋದ ಅರ್ಜುನ್. ಭೈರವಿ ಅವರೇ, ಲಿಸನ್ ಟು ಮೀ. ಅಳ್ಬೇಡಿ, ಪ್ಲೀಸ್ ರಿಲ್ಯಾಕ್ಸ್, ಕೂಲ್, ಕಾಮ್ ಡೌನ್. ಅವ್ರಿಗೇನು ಆಗಿರಲ್ಲ. ಭೈರವಿ ಅವರೇ, ರಿಲ್ಯಾಕ್ಸ್ ಪ್ಲೀಸ್. ಏನು ಆಗಿರಲ್ಲ, ಪ್ಲೀಸ್ ಪ್ಲೀಸ್, ನೀವು ಅಳ್ಬೇಡಿ, ಪ್ಲೀಸ್ ರಿಲ್ಯಾಕ್ಸ್. ಜಸ್ಟ್ ಟೆಲ್ ಮೀ. ಹೌದು, ಈ ವಿಡಿಯೋನ ನಿಮ್ಮ ಮನೆಯವ್ರು ನೋಡಿದಾರಾ? ಅವರೆಲ್ಲ ನಮ್ಮಣ್ಣ ಯಾವಾಗ್ಲೂ ಸತ್ತೋಗಿದ್ದಾರೆ ಅನ್ಕೊಂಡಿದ್ದಾರೆ. ನಿಮ್ ನಂಬಿಕೆ ನಿಜ ಅಲ್ಲ ಅಂತ ಅವ್ರ ಹತ್ರ ಎಲ್ಲ ವಾದ ಮಾಡಿದೀನಿ, ಜಗಳ ಮಾಡಿದೀನಿ. ಅವ್ರ ನಿರಾಸೆನ ಆಸೆಗೆ ಬದಲಾಯಿಸಿ ಅಣ್ಣ ಬದುಕೆ ಇದ್ದಾನೆ ಅನ್ನೋ ನಂಬಿಕೆನ ಎಲ್ಲರಲ್ಲೂ ಹುಟ್ಟಿಸಿದ್ದೀನಿ. ಈಗ ನಮ್ಗೆ ನಿಜ ಅಲ್ಲ ಅಂತ ಗೊತ್ತಾದ್ರೆ ಅವ್ರು ಯಾರು ತಡ್ಕೊಳ್ಳಲ್ಲ. ಅಪ್ಪ ಮೊನ್ನೆ ಅಷ್ಟೇ ಪಾರ್ಶ್ವವಾಯುವಿಂದ ಚೇತರಿಸ್ಕೊಂಡಿದ್ದಾರೆ. ಈಗ ಈ ವಿಷಯ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ. ಈ ವಯಸ್ಸಲ್ಲಿ ಈ ನೋವು ತಡ್ಕೊಳಕ್ಕಾಗದೆ ಅವ್ರ ಹೃದಯ ನಿಂತೋಗುತ್ತೆ ಅಂತ ಅಜ್ಜಿಗೂ ಹೇಳಲಿಲ್ಲ. ವಿಧವೆ ಆಗಿದ್ದ ಅತ್ತಿಗೆಗೆ ಸೌಭಾಗ್ಯವತಿ ಅಂತ ಧೈರ್ಯ ಹೇಳಿ ಹೂವ ಮುಡ್ಸಿ ಕುಂಕುಮ ಇಟ್ಟೆ. ಈಗ ಅವ್ರ ಅರ್ಶನ ಕುಂಕುಮ ಅಳ್ಸೋಗಿದೆ ಅಂತ ಗೊತ್ತಾದ್ರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅಂತ ಅವ್ರಿಗೂ ಹೇಳಿಲ್ಲ ಅರ್ಜುನ್. ಭೈರವಿ ಅವರೇ, ನಿಮ್ಮ ಅಣ್ಣ ಸತ್ತು ಹೋಗಿಲ್ಲ ರೀ. ಹೌದು, ನಿಮ್ಮಣ್ಣ ಈಗಲೂ ಬದುಕೇ ಇದ್ದಾರೆ. ಹೌದು, ಈ ವಿಡಿಯೋ ನಿಮಗೆ
ಅನ್ನೋ ನಂಬರಿಂದ ಬಂದಿದೆ. ಇದು ಫೇಕ್ ಅಂತ ನನಗನ್ನಿಸ್ತಾ ಇದೆ. ನಿಮ್ಮಣ್ಣ ವೇಲಾಯುಧದ ಕೆಳಗೆ ಬಚ್ಚಿಟ್ಟಿರೋ ರಹಸ್ಯನ ನೀವು ತಗೊಂಡು ಬಂದಿದ್ದೀರಾ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಿದೆ. ಅದಕ್ಕೆ ಡ್ರೋನ್ ಮುಖಾಂತರ ಗ್ಯಾಸ್ ಲೀಕ್ ಮಾಡಿ ಸಾಯಿಸೋ ಪ್ರಯತ್ನ ಮಾಡಿದ್ರು. ಅವ್ರು ಅಂದ್ಕೊಂಡಿದ್ದು ನಡೀದೇ ಇರೋದಕ್ಕೆ ನಿಮ್ಮನ್ನ ಹೆದರಿಸೋಕಂತಾನೆ ಈ ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅದ್ ನಿಜವಾಗ್ಲೂ ಫೇಕ್ ಅಂತೀಯಾ? ಇದು ನಿಜಾನೇ ಆಗಿದ್ರೆ ಬಾಡಿನ ನಿಮ್ಮ ಮನೆಗೆ ಕಳಿಸ್ತಾರೆ ಹೊರತು ವಿಡಿಯೋನ ಯಾಕೆ ಕಳಿಸ್ತಾರೆ? ಸೊ ಇದು ಖಂಡಿತವಾಗ್ಲೂ ಫೇಕೇ ಆಗಿರುತ್ತೆ. ಅರ್ಜುನ್, ಫೇಕೇ ಅಲ್ವಾ? ನಿಜ ಅಲ್ಲ ತಾನೆ? ನಿಜವಾಗ್ಲೂ ಸಾಯಿಸಿದ್ರೆ ಆ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ಕೋತಾರೆ. ಆದ್ರೆ ನಿಮಗೆ ವಿಡಿಯೋ ಯಾಕೆ ಕಳಿಸ್ತಾರೆ ಭೈರವಿ ಅವರೇ? ಸೊ ಐ ಆಮ್ ಡ್ಯಾಮ್ ಶೋರ್ ಇಟ್ಸ್ ಫೇಕ್. ನೀವು ಧೈರ್ಯವಾಗಿರಿ, ಓಕೆನಾ? ಸರಿ, ಈ ವಿಡಿಯೋ ಕಳಿಸಿರೋ ಅನ್ನೋ ನಂಬರ್ ಯಾರ್ದು ಅಂತ ತಿಳ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ. ಅರ್ಜುನ್, ನಿಜವಾಗ್ಲೂ ಅದು ಫೇಕ್ ವಿಡಿಯೋನೇ ತಾನೆ? 100ಕ್ಕೆ 100 ಇದು ಫೇಕ್ ವಿಡಿಯೋನೇ. ನಮ್ಮಣ್ಣ ಬದುಕೆ ಇದಾನಲ್ವಾ? ನಿಮ್ಮಣ್ಣ ಬದುಕೇ ಇದ್ದಾರೆ. ನನ್ನ ಮಾತನ್ನು ನಂಬಿ ಪ್ಲೀಸ್. ನೀವಿನ್ ಹೊರಡಿ. ಅರ್ಜುನ್, ನೀವು ಹೋಗಿ ಅಂತಿದ್ದೀನಲ್ಲ, ಪ್ಲೀಸ್ ಹೊರಡಿ. ಹಲೋ, ಈಗ ನಾನು ಕಳಿಸಿರೋ ನಂಬರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಅರ್ಜೆಂಟಾಗಿ ಟ್ರೇಸ್ ಮಾಡಿ ನನಗೆ ಅಪ್ಡೇಟ್ ಮಾಡಿ, ಓಕೆ? ಆದಷ್ಟು ಬೇಗ ತಿಳಿಸಿ. ಅನ್ಯಾಯ ಮಾಡ್ಬೇಡ ಅಣ್ಣ. ನೀನ್ ಬದುಕೆ ಇರ್ಬೇಕು. ನಾನ್ ನೋಡಿದ್ದು ಸುಳ್ಳಾಗಿರ್ಬೇಕು. ನಿನ್ನ ಕರ್ಕೊಂಡ್ ಬರ್ತೀನಿ ಅಂತ ಅದಕ್ಕೆ ಮಾತು ಕೊಟ್ಟಿದ್ದೀನಿ ಅಣ್ಣ. ಅದಕ್ಕೆ ಸೌಭಾಗ್ಯನ ದುರದೃಷ್ಟ ಆಗಿ ಬದಲಾಯಿಸ್ಬೇಡ ಅಣ್ಣ. ಬದುಕೆ ಇದೆಯಾ ಅನ್ನೋ ಆಸೆ ಇಟ್ಕೊಂಡು ಪ್ರತಿ ನಿಮಿಷ ನಿನ್ಗೋಸ್ಕರ ಯೋಚನೆ ಮಾಡ್ತಾ ಇದ್ದೀನಿ. ಆಸೆನ ನಿರಾಸೆ ಮಾಡ್ಬೇಡ ಅಣ್ಣ. ನಿನ್ ಬದುಕೆ ಇದೆಯಾ ಅನ್ನೋ ಆಸೆಲಿ ಅಷ್ಟೊಂದು ದೀಪಗಳನ್ನ ಹಚ್ಚಿ ಎಲ್ರೂ ನಿನ್ಗೋಸ್ಕರ ಎದುರು ನೋಡೋ ತರ ಮಾಡ್ದೆ. ನಾನು ಹಚ್ಚಿರೋ ಆ ದೀಪನ ಆರಿಸ್ಬೇಡ ಅಣ್ಣ. ಭೈರವಿ,
ಇನ್ನು ನಿದ್ದೆ ಮಾಡಿಲ್ವಾ ಭೈರವಿ? ಭೈರವಿ, ನಿಂಗೊಂದು ವಿಷಯ ಹೇಳ್ಬೇಕು. ನನ್ಗೊಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನಿಮ್ಮಣ್ಣ ನಿನ್ಗೆ ಸ್ವೀಟು, ನನ್ಗೆ ಹೂ ತಗೊಂಡ್ ಬಂದ ಹಾಗೆ ನನ್ ಕನ್ಸ್ ಕಂಡೆ ಭೈರವಿ. ಅಷ್ಟರಲ್ಲಿ ನನ್ ಮಗ ನಿದ್ದೆ ನನ್ ಮೇಲೆ ಕಾಲ್ ಹಾಕಿದ್ದಕ್ಕೆ ಅಷ್ಟೊಳ್ಳೆ ಕನ್ಸು ಹೊರಟು ಹೋಯ್ತು. ಹೌದು, ನೀನಿನ್ನು ಮಲ್ಗಿಲ್ಲ ಅಂದ್ರೆ ಆ ಸಿನಿಮಾ ನೆನಪು ಮಾಡ್ಕೊಂಡು ಹೆದರ್ಕೋತಾ ಇದೀಯಾ? ಆ ಥರ ಏನಿಲ್ಲ ಅದ್ಗೆ. ಇವತ್ ರಾತ್ರಿ ನಾನು ನಿನ್ ಜೊತೆ ಮಲ್ಕೊಳ್ಳ? ಅಯ್ಯೋ ಬೇಡ ಅದ್ಗೆ. ಸರಿ, ಹಾಗಾದ್ರೆ ನೀನ್ ಹೋಗಿ ಮಲ್ಕೋ. ನಾನ್ ಕಳ್ಸಿರೋ ವಿಡಿಯೋ ನೋಡ್ತಿದ್ದ ಹಾಗೆ ಇಷ್ಟ ಹೊತ್ತಿಗೆ ಆ ಮನೆಯಲ್ಲಿ ಒಬ್ಬೊಬ್ರಿಗೂ ಎದೆ ಬಡ್ತಾ ನಿಂತು ಹೋಗಿರತ್ತೆ. ಹಲೋ ಮೇಡಮ್, ನಾನು ನಮ್ರತಾ. ಗೊತ್ತಾಯ್ತು, ಹೇಳು. ಮೇಡಮ್, ನೀವು ಭೈರವಿಗೆ ಯಾವ್ದಾದ್ರೂ ವಿಡಿಯೋ ಕಳ್ಸಿದ್ದೀರಾ? ವಿಷಯ ಏನು ಅಂತ ಹೇಳು. ಸ್ವಲ್ಪ ಹೊತ್ತಿಗೆ ಮುಂಚೆ ಭೈರವಿ ಅಳ್ತಾ ಬಂದು ಅರ್ಜುನ್ಗೆ ಅವಳ ಮೊಬೈಲ್ನಲ್ಲಿರೋ ವಿಡಿಯೋ ತೋರಿಸಿದ್ಲು. ಆ ವಿಡಿಯೋ ನೋಡಿದ ಅರ್ಜುನ್ ಸರ್ ಅದು ಫೇಕ್ ಅಂತ ಭೈರವಿಗೆ ಹೇಳಿದ್ರು. ಅದನ್ ಯಾರು ಕಳ್ಸಿದಾರೋ ನಾನ್ ತಿಳ್ಕೊತೀನಿ, ನೀನ್ ಹೆದರ್ಬೇಡ ಅಂತ ಭೈರವಿಗೆ ಧೈರ್ಯ ಹೇಳಿ ಸರ್ ಹೊರಗಡೆ ಹೋದ್ರು. ಇಲ್ಲಿ ಏನ್ ನಡೆದ್ರು ನೀವ್ ಹೇಳು ಅಂದಿದ್ರಿ, ಅದಕ್ಕೆ ಮೊದ್ಲೇ ನಿಮ್ಗೆ ವಿಷಯ ಹೇಳ್ತಾ ಇದ್ದೀನಿ. ಓಕೆ, ನೀನು ಇದೇ ತರ ಅಲ್ಲಿದ್ದ ಅಪ್ಡೇಟ್ಸ್ ಕೊಡ್ತಾ ಇರು. ಆಯ್ತು ಮೇಡಮ್. ವಿಡಿಯೋ ಕಳ್ಸಿದ್ರು ನಂಬಿಲ್ಲ ಅಂತಾಯ್ತು. ಮನುಷ್ಯನಿಗೆ ಧೈರ್ಯ ಕೊಡೋದು, ಆಸೆ ಬೆಳೆಸೋದು ನಂಬಿಕೆ. ಆ ನಂಬಿಕೆನೇ ಇಲ್ಲದ ಹಾಗೆ ಮಾಡ್ಬೇಕು ಅಂದ್ರೆ ಅವನನ್ನ ಸಾಯಿಸ್ಬೇಕು. ಸಾಯಿಸ್ತೀನಿ. ಅವಳ ಅಣ್ಣನಿಗೋಸ್ಕರ ಪ್ರಯತ್ನ ಮಾಡಿದೆ. ಭೈರವಿನ ಹೆದರ್ಸೋಕೆ ಆ ವಿಡಿಯೋ ಕಳಿಸಿದಾರ? ಅಥವಾ ನಿಜವಾಗ್ಲೂ ಅವ್ರ ಅಣ್ಣನ ಸಾಯಿಸಿದಾರ?